ಅನ್ನುವ ವಿಚಾರದಲ್ಲಿ ಶ್ರೀ ಕ್ಷೇತ್ರಕ್ಕೂ ಸೇವೆಗೂ ಏನು ಸಂಬಂಧ, ಧರ್ಮಸ್ಥಳದ ಕ್ಷೇತ್ರಕ್ಕೂ ಸೇವೆಗೂ ಏನು ಸಂಬಂಧ ಅನ್ನುವ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕು ಅಂತಿದ್ದರೆ, 800 ವರ್ಷದ ಹಿಂದೆ ನಮ್ಮ ಈಗಿನ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ಒಂದು ಊರು ಆ ಕಾಲದಲ್ಲಿ ಕುಡುಮಪುರ ಆಗಿತ್ತು. ಆ ಕುಡುಮಪುರದಲ್ಲಿ ನೆಲ್ಯಾಡಿಬೀಡು ಅನ್ನತಕ್ಕಂಥ ಒಂದು ಮನೆತನ ಇತ್ತು. ಆ ಮನೆತನದಲ್ಲಿ ಬಿರ್ಮಣ್ಣ ಹೆಗಡೆ ಅಮ್ಮಬಲ್ಲಾದೇವರು ಆ ಮನೆತನದ ಯಜಮಾನ ಮತ್ತು ಯಜಮಾನಿಯಾಗಿದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಚುಟುಕಾಗಿ ಹೇಳ್ತೇನೆ, ಅಲ್ಲಿಗೊಬ್ಬ ಅಮಾಯಕ ಯುವಕ ಆ ಮನೆಗೆ ಬರ್ತಾನೆ. ಬಂದು ಅಮ್ಮಬಲ್ಲಾದೇವರ ಹತ್ರ ನನಗೊಂದು ಕೆಲಸ ಕೊಡಿ ಅಂತ ಕೇಳಿ. ಅಷ್ಟೊತ್ತಿಗೆ ಅಮ್ಮಬಲ್ಲಾದೇವರು ಯೋಚನೆ ಮಾಡ್ತಾರೆ. ಅವ್ರದ್ದು ಕೃಷಿಕ ಕುಟುಂಬ. ಈ ಯುವಕನನ್ನು ಕಂಡ್ರೆ, ದೈಹಿಕ ಪ್ರಕೃತಿ ಕಂಡ್ರೆ ಕೃಷಿ ಕೆಲಸ, ಕಷ್ಟದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ಇವನು ಕಾಣ್ತಾ ಇಲ್ಲ. ಅಷ್ಟೊತ್ತಿಗೆ ಅಮ್ಮ ಹೇಳ್ತಾರೆ, ನಿನ್ಗೇನು ಕೆಲಸ ಕೊಡಿ, ನಮ್ದೆಲ್ಲ ಕಷ್ಟದ ಕೆಲಸಗಳಪ್ಪ, ಇಲ್ಲಿ ಏನಿಲ್ಲ, ನಿನಗೆ ಕೊಡುವಂಥ ಕೆಲಸ ಇಲ್ಲ. ಅಷ್ಟೊತ್ತಿಗೆ ಆ ಯುವಕ ಹೇಳ್ತಾನೆ, ಅಮ್ಮ, ನಾನು ನಿಮ್ಮಲ್ಲಿಗೆ ಸಂಬಳಕ್ಕಾಗಿ ಬರಲಿಲ್ಲ, ನಿಮ್ಮ ಮನೆಯಲ್ಲಿ ಸೇವೆ ಮಾಡಿಕೊಂಡಿರ್ತೇನೆ, ನನಗೆ ಇರಲಿಕ್ಕೆ ಒಂದು ಜಾಗ ತೋರಿಸಿ, ನೀವೇನು ಉಣ್ತೀರಾ, ನೀವೇನು ತಿಂತೀರಾ, ಅದರಲ್ಲಿ ಚೂರು ಪಾರು ನನಗೆ ಕೊಡಿ ಅಂತ ಕೇಳ್ತಾರೆ. ಆವಾಗ ಅಮ್ಮನು ಉಪಾಯ ಇಲ್ಲದೆ ಏನಾದರೂ ಕೊಡು, ಮಾಡಬೇಕಲ್ಲ, ಈ ಯುವಕ ಬಿಡುವುದಿಲ್ಲ ಅಂತ ಗೊತ್ತಾಗಿ ಆಯ್ತಪ್ಪ ಅಂತ ಹೇಳಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. ನಿನ್ನ ಊರು ಯಾವುದು, ನಿನ್ನ ವೃತ್ತ ನಿನಗೆ ಯಾರಿಲ್ವೋ ಅಂತ ಕೇಳ್ತಾರೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಈ 3 ಪ್ರಶ್ನೆಗಳಿಗೂ ಆ ಯುವಕ ಒಗ್ಗಟ್ಟಾಗಿ ಉತ್ತರ ಕೊಡ್ತಾನೆ. ಅಮ್ಮ, ನನ್ನ ಊರು ಯಾವುದು ಅಂತ ಕೇಳಿದೆ, ನಾನು ಎಲ್ಲೆಲ್ಲಿ ಹೋಗ್ತೇನೋ ಅದೆಲ್ಲ ನನ್ನ ಊರಮ್ಮ ಅಂತ ಹೇಳಿ. 2ನೇ ಪ್ರಶ್ನೆಗೂ ಹಾಗೆ. 2ನೇ ಪ್ರಶ್ನೆ ನೀವು ಕೇಳಿದಿರ, ನನ್ನವರು ಅಂತ ನಿನ್ನವರು ಅಂತ ನಿನಗೆ ಯಾರು ಇಲ್ವ ಅಂತ. ಹೌದಮ್ಮ, ನನ್ನವರು ಅಂತ ನನಗೆ ಯಾರೂ ಇಲ್ಲ, ಇಲ್ಲಿ ಇರುವವರೆಲ್ಲ ನನ್ನವರೇ ಅಮ್ಮ ಅಂತ ಹೇಳ್ತಾರೆ. 3ನೇ ಪ್ರಶ್ನೆ, ಹೆಸರೇನು ಅಂತ ಕೇಳಿದ್ರು. ಕೆಲವರು ಪ್ರೀತಿಯಿಂದ ನನ್ನನ್ನು ಅಣ್ಣ ಅಂತ ಕರೀತಾರೆ, ಇನ್ನು ಕೆಲವರು ಪ್ರೀತಿಯಿಂದ ನನ್ನನ್ನು ಅಪ್ಪ ಅಂತ ಕರೀತಾರೆ. ನಿಮಗೆ ಮನಸ್ಸಾದರೆ ಅದನ್ನು ಒಟ್ಟು ಸೇರಿಸಿ ಅಣ್ಣಪ್ಪ ಅಂತ ಕರೀರಿ ಅಂತ ಹೇಳ್ತಾರೆ. ಆ ಯುವಕ ಅಣ್ಣಪ್ಪ ಇವತ್ತು ಬೆಟ್ಟದಲ್ಲಿ ಶಕ್ತಿಯಾಗಿ ನಮ್ಮೆಲ್ಲರ ಬೆಂಬಲಕ್ಕೆ ನಿಂತು ನಮ್ಮಿಂದ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿಸಬೇಕಾದನ್ನು ಮಾಡಿಸ್ತಕ್ಕಂಥ ಶಕ್ತಿ ಇವತ್ತು ನಿಜರೂಪ ತೋರಿಸಿದ ನಂತರ ಅದೇ ಕುಟುಂಬದ ಯಜಮಾನಿಗೆ ತನ್ನ ನಿಜರೂಪವನ್ನು ತೋರಿಸಿ ಬೆಟ್ಟದಲ್ಲಿ ಗುಡಿಯ ಇದರಲ್ಲಿ ನಂದಾದೀಪದೊಂದಿಗೆ ಇವತ್ತು ಪ್ರತಿ ಸಂಕ್ರಮಣದ ದಿವಸ ನೆನಪಿಟ್ಕೊಳ್ಬೇಕು ನೀವು. ಪಾತ್ರಿಯ ಮೂಲಕ ಪೂಜ್ಯರೊಂದಿಗೆ ಸಮಾಲೋಚನೆ ಮಾಡಿ 1 ತಿಂಗಳ ಕೆಲಸ ಕಾರ್ಯಗಳ ಬಗ್ಗೆ, ತಪ್ಪು ಉಪ್ಪುಗಳ ಬಗ್ಗೆ ವಿಮರ್ಶೆ ಆಗ್ತದೆ. ನಾನು ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂತ ಹೇಳಿದರೆ, ಸೇವೆಗೆ ಮುನ್ನುಡಿಯನ್ನು ಬರೆದ ವ್ಯಕ್ತಿ ಶಕ್ತಿಯಾಗಿದ್ದು ಪೂಜ್ಯರ ಬೆನ್ನೆಲುಬಾಗಿ ನಿಂತು ಶಕ್ತಿಯ ರೂಪದಲ್ಲಿ ಆ ಕೆಲಸ ಆಗ್ತಾ ಇದೆ. ಆದರೆ ವ್ಯಕ್ತಿಯ ರೂಪದಲ್ಲಿ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಕೆಲವು ಮಂಜುನಾಥ ಸ್ವಾಮಿಗೆ ಮಾನವ ರೂಪದ ಶಕ್ತಿಗಳು ಬೇಕಿತ್ತು. ಆ ಮಾನವ ರೂಪದ ಶಕ್ತಿಯನ್ನು ಯಾರು ಹೇಳಲಿಕ್ಕೆ ನಾನು ಹೊರಟದ್ದು, ಅಂತಹ ಶಕ್ತಿಗಳು. ಅವನು ಫಸ್ಟ್ ಬಂದದ್ದು ಮಾನವನಾಗಿ, ಆದರೆ ಅವನಿವತ್ತು ವಿಶೇಷ ಶಕ್ತಿಯಾಗಿ ಬೆಟ್ಟದಲ್ಲಿ ಮೂರ್ತಿ ರೂಪದಲ್ಲಿ ನಮಗೆ ಆಶೀರ್ವಾದ ಅಥವಾ ಅನುಗ್ರಹ ಮಾಡ್ತಾನೆ ಅನ್ನಪ್ಪ. ಆದರೆ ಪ್ರತಿ ಗ್ರಾಮಗಳಲ್ಲಿ ಒಂದು ವ್ಯಕ್ತಿಗಳ ರೂಪದಲ್ಲಿ ಶಕ್ತಿಗಳಾಗಿ ಇವತ್ತು ಮಂಜುನಾಥ ಸ್ವಾಮಿ ಯಾರನ್ನು ಗುರುತಿಸಿದ್ದಾರೆ ಅಂತ ಹೇಳಿದರೆ, ಇಂತಹ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರನ್ನು ಗುರುತಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಗೊತ್ತಿಲ್ಲದೆ ಆ ಮಂಜುನಾಥ ಸ್ವಾಮಿಗೆ ಮಾನವ ರೂಪದ ಶಕ್ತಿಗಳು ಆಯಾಯ ಗ್ರಾಮದಲ್ಲಿ ಜನ ಮಾನಸದ ಸೇವೆಗೆ ಬೇಕು ಅನ್ನುವಂತಹ ಸಂಕಲ್ಪ ಮಾಡಿದ್ಯಾರು ಅಂತ ಕೇಳಿದರೆ ಬೇರೆ ಯಾರೂ ಅಲ್ಲ, ಗರ್ಭಗುಡಿಯಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ. ಅಂತಹ ಸ್ವಾಮಿ ಇವತ್ತು ಸಂಕಲ್ಪ ಮಾಡಿ ಒಂದಿಷ್ಟಲ್ಲ, ಎಲ್ಲೆಲ್ಲಿ ನೋಡಿದರೂ ಇವತ್ತು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರ ಸೇವೆ ದಿನನಿತ್ಯ ನಮ್ಮ ಕಣ್ಣ ಮುಂದೆ ಬರ್ತಾನೇ ಇರ್ತದೆ. ರಾಜ್ಯ ವ್ಯಾಪಿ. ಬಹುಶಃ ಇದಕ್ಕೆ ಕಾರಣ ನೀವು ತೊಡಗಿಸಿಕೊಂಡ ರೀತಿ.